ಓಂ ಶಾಂತಿ. ಓಂ ಶಾಂತಿ. ಡೇಟ್ ಆಗಿದೆ 10 ಜನವರಿ 1977. ಅವ್ಯಕ್ತ ಬಾಪ್ದಾದ ಮಧುಬನ ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಜೈಸಾ ಲಕ್ಷ ವೈಸಾ ಲಕ್ಷಣ. ಜೈಸಾ ಲಕ್ಷ ವೈಸಾ ಲಕ್ಷಣ. ನಮ್ಮ ಗುರಿ ಹೇಗೆ? ನಮ್ಮ ಗುರಿ ಏನಾಗಿದೆ? ನಮ್ಮ ಗುರಿ ಏನು? ಯಾಕೆ ಬಂದು ಕೂತಿದ್ದೀವಿಲ್ಲ? ಲಕ್ಷ್ಮೀ ನಾರಾಯಣ ಆಗೋದು, ದೇವತೆಗಳಾಗುವಂಥದ್ದು. ಆ ಲಕ್ಷಣಗಳಿದಾವ ನಮ್ಮ ಹತ್ರ. ದೇವತೆಗಳ ಲಕ್ಷಣ ಹೆಂಗಿರ್ತದೆ? ಧೀರೆ ಬೋಲೋ, ಮಧುರ ಬೋಲೋ, ಮೀಠೆ ಬೋಲೋ. ಇದು ಮಾತಿಂದಷ್ಟೇ ಆಯಿತು. ಮುಖ ಹೆಂಗಿರಬೇಕು? ಹರ್ಷಿತ ಮುಖ ಇರಬೇಕು. ಮುಖ ಹರ್ಷಿತ ಯಾವಾಗ ಆಗುತ್ತೆ? ಮನಸ್ಸು ಖುಷಿಯಾಗಿದ್ದಾಗ. ಮನಸ್ಸು ಯಾವಾಗ ಖುಷಿ ಆಗ್ತದೆ? ಮನಸ್ಸು ಏನೇನು ಬಯಸಿರ್ತದೆ ಎಲ್ಲ ಸಿಕ್ಕಾಗ ಮನಸ್ಸು ಖುಷಿ ಆಗ್ತದಲ್ಲ. ಮನಸ್ಸೇನು ಬಯಸ್ತದೆ? ಆತ್ಮ ಏನು ಬಯಸ್ತದೆ? ಪರಮಾತ್ಮನ ಅನುಭೂತಿ, ಪರಮಾತ್ಮನ ಜೊತೆ ಇದೆಲ್ಲ ಸಿಕ್ಬಿಡ್ತಲ್ಲ ನಮಗೆ. ಮತ್ತು ಹೆಂಗಿರ್ಬೇಕು ನಾವು? ಖುಷಿಯದ ಆ ಲಕ್ಷಣ ಕಾಣಿಸ್ತೈತಿ ನಮ್ಮ ಮುಖದಲ್ಲಿ. ಬಾಬಾ ಹೇಳ್ತಾರೆ ಇವತ್ತು ಲಕ್ಷ ಮತ್ತು ಲಕ್ಷಣ. ಸದಾ ಬರ್ತ್ ರೈಟ್ಗೆ ನಶೆ ಮೇ ರಹನೆ ವಾಲೆ. ಯಾವಾಗಲೂ ಬರ್ತ್ ರೈಟ್, ಜನ್ಮಸಿದ್ಧ ಅಧಿಕಾರದ ನಶೆನಲ್ಲಿ ಇರ್ತೀರಾ. ಈಶ್ವರಿಯ ನಶೆ ಮೇ ಮಸ್ತ್ ರಹನೆ ವಾಲೆ. ನಾವು ಎದುರು ನಶೆನಲ್ಲಿರ್ಬೇಕು ಇವಾಗ? ಈಶ್ವರಿಯ ನಶೆನಲ್ಲಿ ಮಸ್ತಾಗಿರುವಂತಹ ಲಕ್ಷ ಲಕ್ಷಣ ಸಮಾನ ಕರ್ನೆ ವಾಲೆ. ಲಕ್ಷ ಲಕ್ಷಣ ಎರಡು ಸಮಾನ ಇರಬೇಕು. ಲಕ್ಷ ಲಕ್ಷ್ಮೀನಾರಾಯಣದು ಲಕ್ಷಣ, ರಾವಣದಿದ್ರೆ ಹಾಗೆ. ಲಕ್ಷ ಅವ್ರ ಲಕ್ಷಣ ಏಕ್ ಸಮಾನ ಕರ್ನೆ ವಾಲೆ. ಯಾಕೆ ಮಾಡ್ತಾರೆ ಇದನ್ನೆಲ್ಲ? ಬಾಬಾ ಮಾಡಿಸ್ತಾರೆ. ಸರ್ವಕೋ ಸರ್ವ ಉಲ್झनों से, ಸರ್ವಕೋ ಸರ್ವ ಉಲ್झनों से ನಿಕಾಲ್ನೆ ವಾಲೆ. ನಮ್ಮೊಳಗಡೆ ಏನೇನೋ ಉಲ್झनಗಳಿದಾವಲ್ಲ, ಒಯ್ದಾಟ ಇದ್ದಾವೆ ಸಿಕ್ಕಾಪಟ್ಟೆ. ಅದು ಮಾಡಿದ್ರೇನು, ಇದು ಮಾಡಿದ್ರೇನು, ಹಂಗೆ ಮಾಡಿದ್ರೇನು, ಹಿಂಗೆ ಮಾಡಿದ್ರೇನು, ಇದು ಎಲ್ಲವನ್ನ ತೆಗೆಯುವಂಥ ಬಚ್ಚೋ ಪ್ರತಿ, ಮಕ್ಕಳ ಪ್ರತಿಯಾಗಿ ಬಾಪ್ ದಾದಾ ಬೋಲೆ ಹೇಳ್ತಾರೆ ಬಾಬಾ. आज बाप दादा हर बच्चे के मस्तक और नयनों द्वारा एक विशेष बात देख रहे हैं. ಇಂದು ಬಾಪ್ ದಾದಾವರು ಪ್ರತಿಯೊಂದು ಮಕ್ಕಳ ಮಸ್ತಕ ಮತ್ತು ಕಣ್ಣಿನ ಮುಖಾಂತರ ಒಂದು ವಿಶೇಷ ಮಾತನ್ನು ಬಾಬಾ ನೋಡ್ತಾ ಇದ್ರು. ಏನು? ಅಬ್ ತಕ್ ಲಕ್ಷ और ಲಕ್ಷಣ ಕಿತನಾ ಸಮೀಪ ಹೈ. ಎಲ್ಲಿವರೆಗೂ ನಿಮ್ಮ ಲಕ್ಷ್ಯದ ಸಮೀಪ ಲಕ್ಷಣ ಎಷ್ಟು ಬಂದಿದೆ? ಲಕ್ಷ್ಯ ಅಂದರೆ ಗುರಿ. ಗುರಿ ಏನದ ನಮ್ಮದು? ದೇವಿ ದೇವತೆಗಳು. ಆ ದೇವಿ ದೇವತೆಗಳ ಗುಣಗಳ ಸಮೀಪ ಎಷ್ಟು ಬಂದಿದ್ದೀರಾ? ಎಷ್ಟು ಮಧುರ ಮಾತಾಡ್ತೀರಾ? ಎಷ್ಟು ಬುದ್ಧಿ ಸ್ವಚ್ಛ ಇದೆ? ಇದನ್ನೆಲ್ಲ ಕೇಳ್ತಾರೆ ಬಾಬಾ. ಅದನ್ನು ನೋಡ್ತಿದ್ರು ಬಾಬಾ. लक्ष्य के प्रमाण लक्षण प्रैक्टिकल रूप में कहाँ तक दिखाई देते हैं? लक्ष्य के प्रमाण, ಲಕ್ಷ್ಯ ನಂದು 100% ಏನಾಗಬೇಕಾಗಿದೆ? ಸತೋ ಪ್ರಧಾನ ಆಗಬೇಕು, ದೇವಿ ದೇವತೆ ಆಗಬೇಕು. ಲಕ್ಷಣ ಎಷ್ಟು ಸಮೀಪ ಬಂದಿದ್ದೀರಾ? ನಿಮ್ಮ ಲಕ್ಷಣ ಹೇಗಿದೆ ಅಂತ ಕೇಳ್ತಾರೆ ಬಾಬಾ. ಲಕ್ಷರೇ ಒಳಗೆ ಮನಸ್ಸಿನಾಗರೆ ಏನಿದೆ? ದೇವಿ ದೇವತೆಗಳು. ಮುಖದ ಮೇಲರೇ 108 ಗಂಟಿದಾವೆ. ಎಷ್ಟು ಸಮೀಪ ಬಂದಿದ್ದೀವಿ ನಾವು? ದೇವಿ ದೇವತೆಗಳ ಸಮೀಪ ಅಂತಂತಾರೆ ಬಾಬಾ. लक्ष्य के प्रमाण लक्षण प्रैक्टिकल रूप में कहाँ तक दिखाई देते हैं? लक्ष्य सबका बहुत ऊंचा है. ಎಲ್ಲರ ಲಕ್ಷ್ಯ ಏನಿದೆ ನಮ್ಮದು? ಎಲ್ಲರಿಗೂ ಏನಾಗಬೇಕಂತ ಆಸೆ? ದೇವಿ ದೇವತೆಗಳಾಗಬೇಕಂತ ಆಸೆ ಅದಲ್ಲ ಎಲ್ಲರಿಗೂ. ಏನು ಯಾರಿಗಾರು ಕಡಿಮೆ ಆಗಬೇಕಂತ ಏನಾರು ಅದೇನು ಇಲ್ಲ. ನಮ್ಮೆಲ್ಲರ ಗುರಿ ಏನಿದೆ? ಶ್ರೇಷ್ಠ ಇದೆ. ಬಾಬಾ ಹೇಳ್ತಾರೆ ಲೇಕಿನ್ ಗುರಿ ಏನೋ ಭಾಳ ದೊಡ್ಡದು ಇಟ್ಕೊಂಡಿದ್ದೀವಿ, ಆದರೆ ಲಕ್ಷಣ ಧಾರಣ ಕರ್ನೆ ಮೇ 3 ಪ್ರಕಾರ ಕೆ ಪುರುಷಾರ್ಥಿ ಹೇ. ದೇವಿ ದೇವತೆಗಳ ಲಕ್ಷಣಗಳನ್ನು ಧಾರಣೆ ಮಾಡಿಕೊಳ್ಳೋದ್ರಲ್ಲಿ 3 ಪ್ರಕಾರದ ಪುರುಷಾರ್ಥಿಗಳಿದ್ದಾರೆ. ವಹ ಕೌನ್ ಸೇ ಹೇ? ಅವು ಯಾರು? ಫಸ್ಟ್ ಪಾಯಿಂಟ್,
एक है जिन्हें सुनकर अच्छा लगता है. ಮುರಳಿ ಕೇಳಿ ಬಹಳ ಚಲೋ ಅನ್ನಿಸ್ತೈತಿ, ಖುಷಿ ಅನ್ನಿಸ್ತದೆ. ಕರ್ನಾ ಚಾಹಿಯೆ, ಮಾಡಬೇಕಂತ ಅನ್ನಿಸ್ತದೆ. ಎಲ್ಲ ಬಾಬಾ ಹೇಳ್ದಂಗೆ ಇಲ್ಲಿ ಹೇಳೋ ಮುಂದೆ ಹೇಳೋ ಮುಂದೆ ಭಾರಿ ನಶೆ ಇರ್ತದೆ. ಇವತ್ತು ಮಾಡೇ ಬಿಡಬೇಕೆಲ್ಲ ಬಾಬಾ ಹೇಳ್ದಂಗೆ ಅಂತೇಳಿ. ಲೇಕಿನ್ ಆದರೆ ಸುನನಾ ಆತ ಹೇ, ಕೇಳಕ್ಕೆ ಬರುತ್ತೆ, ಪರ್ ಕರ್ನಾ ನಹಿ ಆತ, ಮಾಡೋಕ್ಕಾಗ್ತಿಲ್ಲ. ಬಾಬಾ ಹೇಳ್ದಂಗೆಲ್ಲ ಕೇಳ್ತೀವಿ, ಅದ್ರ ಮಾಡೋಕ್ಕೆ ಆಗೋದಿಲ್ಲ. ಸೆಕೆಂಡ್ ಪಾಯಿಂಟ್, दूसरे हैं जो सोचते हैं समझते भी हैं, ವಿಚಾರನೂ ಮಾಡ್ತಾರೆ, ತಿಳ್ಕೊತಾರೆ, ಕರ್ತೆ ಭೀ ಹೇ, ಬಾಬಾ ಹೇಳ್ದಂಗೆ ಮಾಡ್ತಾರನು ಕೂಡ. ಲೇಕಿನ್ ಶಕ್ತಿ ಸ್ವರೂಪ ನ ಹೋನೆ ಕೆ ಕಾರಣ, ಬಾಬಾ ಹೇಳ್ದಂಗೆ ಮಾಡ್ತಾರೆ. ಅಮೃತ ವೇಳೆಗೆ ಬಾ ಅಂದರು ಬಂದು ಕೂತೀವಿ, ಯೋಗ ಮಾಡಂದ್ರು ಯೋಗ ಮಾಡಿದ್ವಿ, ಏನು ಮಾಡಿದ್ವಿ ಎಷ್ಟು ಮಾಡಿದ್ವಿ ಅವನಿಗೆ ಗೊತ್ತು, ನಮಗೆ ಗೊತ್ತು. ಮಾಡ್ತಾರೆ, ಆದರೆ ಶಕ್ತಿ ಸ್ವರೂಪ ಇಲ್ಲ ಅಂತಾರೆ ಬಾಬಾ. ಡಬಲ್ ಪಾರ್ಟ್ ಬಜಾತೆ ಹೇ, ಎರಡೂ ಪಾತ್ರ ಮಾಡ್ತಾರಂತೆ ಅಂತಾರೆ ಬಾಬಾ. ಅಭಿ ಬ್ರಾಹ್ಮಣ್, ಈಗ ಸಂಪೂರ್ಣ ಬ್ರಾಹ್ಮಣರಾಗಿ ಕೂತಿರ್ತೀವಿ ಇಲ್ಲೇ, ತೀವ್ರ ಪುರುಷಾರ್ಥಿ, ಏನು ಭಾರಿ ಇವತ್ತೇ ನಂಬರ್ 1 ಆಗಿ ದೇವಿ ದೇವತೆಗಳಾಗ್ತೀವಿ ಅನ್ನೋ ಹಾಗೆ ಪುರುಷಾರ್ಥ ಮಾಡ್ತೀವಿ ಅಂತ ಬಾಬಾ ಹೇಳ್ತಾರೆ. ಅಭಿ ಬ್ರಾಹ್ಮಣ್ ತೀವ್ರ ಪುರುಷಾರ್ಥಿ, ಅಭಿ ಹಿಮ್ಮತ್ ಹಿ, ಈಗೀಗ ಭಾರಿ ಪುರುಷಾರ್ಥ ಮಾಡ್ತೀವಿ, ಸ್ವಲ್ಪ ಟೈಮ್ ಆದ ಕೂಡಲೇ ಮತ್ತೇನಾಗ್ತದೆ, ಏನೂ ಮಾಡೇ ಇಲ್ಲ ಅನಿಸ್ಬಿಡ್ತದೆ, ಹಿಮ್ಮತ್ ಹೀನ್ ಆಗಿಬಿಡ್ತೀವಿ ಅಂತ ಹೇಳ್ತಾರೆ ಬಾಬಾ. ಕಾರಣ ಏನು ಕಾರಣ ಇದಕ್ಕೆ? 5 विकार और प्रकृति के तत्व दोनों में से किसी न किसी के वशीभूत हो जाते हैं. 5 ವಿಕಾರಗಳು, 5 ತತ್ವಗಳು ಏನಿದಾವಲ್ಲ, ಯಾವುದಾದ್ರೂ ಒಂದಕ್ಕೆ ಏನಾಗ್ಬಿಡ್ತೀವಿ ನಾವು, ವಶಭೂತ ಆಗ್ತೀವಿ. ಕಾಮ ಬಿಡ್ತೀವಿ, ಎಲ್ಲ ಬಿಡ್ತೀವಿ. ಕ್ರೋಧನೂ ಬಿಡಬಹುದು, ಮೋಹ, ಲೋಭ, ಸೂಕ್ಷ್ಮ, ಎಲ್ಲದಕ್ಕಿಂತ ಸೂಕ್ಷ್ಮ ಯಾವುದು? ಮೋಹ. ಹೇಳ್ತೀವಿ ನಾವೆಲ್ಲ, ಮಕ್ಕಳು ಅವೆಲ್ಲ ಏನೋ ಅನ್ನಲ್ರಿ ಅಂತಿರ್ತೀವಿ, ಅದ್ರ ಒಳಗಡೆ ಇರ್ತೈತದೆ. ಒಳಗಡೆ ಇದ್ದದ್ದಕ್ಕೆ ಎಲ್ಲ ಕಿಟ್ಪಿಟ್ಟು ಆಗ್ತಿರ್ತದೆ. ಯಾರ ಮೇಲೂ ಮೋಹ ಇಲ್ಲ ಅಂತಂದರೆ ಎಲ್ಲೂ ಏನೂ ತೊಂದರೆ ಆಗೋದೇ ಇಲ್ಲ ನಮಗೆ. ಅದನ್ನು ಹೇಳ್ತಾರೆ ಬಾಬಾ. ಯಾವುದಾದ್ರೂ ಒಂದಕ್ಕೆ ಏನಾಗ್ಬಿಟ್ಟಿರ್ತೀವಿ ನಾವು, ವಶಭೂತ ಆಗ್ತೀವಿ. इसलिए लक्ष्य और लक्षण में अंतर पड़ जाता है. ಅದಕ್ಕೆ ಲಕ್ಷ್ಯ ಬೇರೆ ಇದೆ ನಮ್ಮದು, ನೋಡೋಕ್ಕೆ ಲಕ್ಷಣ ಏನಿದೆ ಬೇರೆ ಕಾಣಿಸ್ತಿದೆ. ಇಚ್ಛಾ ಹೇ, ದೇವಿ ದೇವತೆಗಳಾಗಬೇಕು, ತೀವ್ರ ಪುರುಷಾರ್ಥಿಯಾಗಿ ಮಾಡಬೇಕು, ನಂಬರ್ 1 ಆಗಬೇಕು ಅಂತ ಎಲ್ಲ ಇಚ್ಛೆ ಇದೆ. ಲೇಕಿನ್ ಇಚ್ಛಾ ಮಾತ್ರ ಅವಿದ್ಯಾ ಬನನೆ ಕಿ ಶಕ್ತಿ ನಹಿ. ಇಚ್ಛಾ ಮಾತ್ರ ಅವಿದ್ಯಾ, ಲೌಕಿಕ ಜೀವನದ ಏನು ಇಚ್ಛೆಗಳಿದಾವಲ್ಲ ಅವು ಇನ್ನೂ ತೆಗಿಲಿಕ್ಕಾಗ್ತಿಲ್ಲ ನಮಗೆ ಅಂತಾರೆ ಬಾಬಾ. ಅದಕ್ಕೆ ಅವಿದ್ಯೆ ಆಗ್ತದೆ, ಶಕ್ತಿಹೀನ ಆಗಿಬಿಡ್ತೀವಿ. इस कारण अपने लक्ष्य की इच्छा तक पहुँच नहीं पाते हैं. ಇದರ ಕಾರಣವಾಗಿ ನಮ್ಮ ಲಕ್ಷ್ಯ ಗುರಿಯನ್ನು ಮುಟ್ಟೋದು ಆಗ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ನಾವೆಲ್ಲ ಏನು ಮಾಡ್ಕೊಂಡಿದ್ದೀವಿ, ಲೌಕಿಕ ಜೀವನದಲ್ಲಿ ಎಲ್ಲ ಬಿಟ್ಟು ಹೋಗ್ಬೇಕಂತೀವಿ, ಹಂಗೆ ಬಿಟ್ಟು ಹೋಗೋಕೆ ಆಗಂಗಿಲ್ಲ. ಅದು ಯಾವ್ಯಾವ ಆತ್ಮಗಳದ್ದು ಎಲ್ಲೆಲ್ಲಿ ಹಿಸಾಬ್ ಕಿತಾಬ್ ಮುಗಿಯೋ ತನಕನೂ ಅವರಿಂದ ನಾವು ದೂರ ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಅಮೃತ ವೇಳೆಯಲ್ಲಿ ನಾವೆಲ್ಲ ಆತ್ಮಗಳಿಗೆ, ಪ್ರತಿಯೊಂದು ಆತ್ಮನಿಗೆ ಏನು ಮಾಡಬೇಕು, ಕ್ಷಮೆ ಕೇಳಬೇಕು. ನಾವು ಕ್ಷಮೆ ಕೇಳಬೇಕು, ಅವರನ್ನು ಕ್ಷಮಾ ಮಾಡಬೇಕು. ಎಷ್ಟು ಕ್ಷಮೆ ಕೇಳ್ತೀವಿ, ಕ್ಷಮಾ ಮಾಡ್ತೀವೋ ಅಷ್ಟು ಎಲ್ಲ ಆತ್ಮಗಳ ಹಿಸಾಬ್ ಕಿತಾಬ್ ಏನಾಗ್ತದೆ, ಚುಕ್ತು ಆಗ್ತದೆ. ನಾವೇನೇನು ಅಂದ್ಕೊಳ್ತೀವಿ, ಎಲ್ಲರನ್ನ ಬಿಟ್ಟು ಹೋದ್ರಾಯ್ತು ಅಂತ ಹೇಳ್ತೀವಿ, ಹಂಗೆ ಸಾಧ್ಯನೇ ಇಲ್ಲ. ನಾವು ಬಿಟ್ಟು ಹೋಗ್ತೀವಿ ಅಂತಂದ್ರೆ ಅದು ಹಿಸಾಬ್ ಕಿತಾಬ್ ಏನು ಮಾಡ್ತದೆ, ಮತ್ತೆ ನಮ್ಮನ್ನು ಜೋಡಿಸ್ತದೆ, ಮತ್ತೆ ಎಲ್ಲ ಮಾಡಲೇಬೇಕಾಗ್ತದೆ. ಹಿಸಾಬ್ ಕಿತಾಬ್ ಚುಕ್ತ ಮಾಡ್ಕೊಳ್ಬೇಕು ಅಂತಂದರೆ ಎಲ್ಲ ಆತ್ಮಗಳ ಪ್ರತಿ ನಾವೇನಿರಬೇಕು, ಪ್ರೇಮದಿಂದ ಇರಬೇಕು. ಎಷ್ಟೆಷ್ಟು ಎಲ್ಲ ಆತ್ಮಗಳನ್ನು ಪ್ರೇಮ ಮಾಡ್ತಾ ಹೋಗ್ತೀವೋ ಅಷ್ಟು ನಮ್ಮದು ಹಿಸಾಬ್ ಕಿತಾಬ್ ಲೆಕ್ಕಾಚಾರ ಏನಾಗ್ತವೆ, ಚುಕ್ತ ಆಗ್ತವೆ. ಇಲ್ಲಿ ತನಕ ಹಿಸಾಬ್ ಕಿತಾಬ್ ಚುಕ್ತ ಆಗೋದೇ ಇಲ್ಲ. ಅದನ್ನು ಹೇಳ್ತಾರೆ ಬಾಬಾ. बाबा ಹೇಳ್ತಾರೆ, इच्छा मात्र अविद्या बनने की शक्ति नहीं, इस कारण अपने लक्ष्य की इच्छा तक पहुंच नहीं पाते हैं. तीसरे हैं, ಮೂರನೇದವರು ಹೇಗಿದ್ದಾರೆ,
जो सुनना सोचना और करना तीनों को समान करते हुए चलते हैं. ಎಲ್ಲ ಮಾಡ್ತಾರೋ, ಕೇಳ್ತಾರೆ, ವಿಚಾರ ಮಾಡ್ತಾರೆ, ಮಾಡೋದು ಎಲ್ಲ ಮಾಡ್ತಾರೆ, ಎಲ್ಲ ಸಮಾನ ಇದೆ. ऐसे आत्माओं का लक्ष्य और लक्षण 99% समान दिखाई पड़ता है. ಇಷ್ಟೆಲ್ಲ ಮಾಡಿದ್ರೂ ಮತ್ತೆ ಎಷ್ಟು ಪರ್ಸೆಂಟ್ ಇರ್ತಾರೋ ಅವರು? 99%. ಇನ್ನೂ 1% ಕಮ್ಮಿ ಇರ್ತದೆ. ऐसे 3 प्रकार के पुरुषार्थी बाबा देख रहे थे. ಅದೇ ಪುರುಷಾರ್ಥಿ ಯಾರು? ಎಲ್ಲ ಚಲೋ ಅನ್ನಿಸ್ತೈತಿ, ಜ್ಞಾನ ಖುಷಿ ಅನ್ನಿಸ್ತದೆ ಕೇಳೋಕ್ಕೆ, ಆದರೆ ಮಾಡೋಕ್ಕೆ ಹೋದರೆ ಆಗ್ತಿಲ್ಲ. ಇನ್ನು 2ನೇ ಪಾಯಿಂಟ್ದವರು ಕೇಳ್ತಾರೆ, ತಿಳ್ಕೊಳ್ತಾರೆ, ಮಾಡೋನು ಮಾಡ್ತಾರೆ, ಆದರೆ ಶಕ್ತಿ ಸ್ವರೂಪ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕೆ ಶಕ್ತಿ ಸ್ವರೂಪ ಇಲ್ಲ? 2 ಪಾರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. 2 ಪಾರ್ಟ್, ಬ್ರಾಹ್ಮಣ ಪಾರ್ಟನ್ನು ಮಾಡ್ತಾರೆ, ಆ ಕಡೆ ಶೂದ್ರ ಪಾರ್ಟನ್ನು ಮಾಡ್ತಾರೆ. ಅದರಿಂದ ಏನಾಗ್ತಿಲ್ಲ, ಏನು ಲಕ್ಷ್ಯ ಇದೆಯೋ ಅದನ್ನು ಮುಟ್ಟೋಕ್ಕೆ ಆಗ್ತಿಲ್ಲ. ಇನ್ನು 3 ಎಲ್ಲ ಥರ ಮಾಡ್ತಾರೋ, ಸುನನ, ಸೂಚನ, ಕರ್ಣ 3 ಸಮಾನ ಇದ್ದಾವೆ. ಆದಾಗ್ಯೂ ಕೂಡ 1% ಏನಿದೆ, ಕಮ್ಮಿ ಇದೆ. वर्तमान समय हर एक ब्राह्मण आत्मा के संकल्प और बोल को लक्ष्य की कसौटी पर चेक करना. ವರ್ತಮಾನ ಸಮಯ ಪ್ರತಿಯೊಂದು ಆತ್ಮ ಸಂಕಲ್ಪ, ಮಾತು ಅವೆಲ್ಲವನ್ನ, ಸಂಕಲ್ಪ ಮತ್ತು ಮಾತುಗಳು ಲಕ್ಷ್ಯದ ಕಡೆ ಇದ್ದಾವೇನು ಚೆಕ್ ಮಾಡ್ಕೊಳ್ಬೇಕು. ನನ್ನ ಲಕ್ಷ್ಯ ಅಂದರೆ ಗುರಿ. ಗುರಿ ಏನದ? ದೇವಿ ದೇವತೆಗಳು. ದೇವಿ ದೇವತೆಗಳ ಥರ ಸಂಕಲ್ಪ ಮಾಡ್ತೀವ, ದೇವಿ ದೇವತೆಗಳ ಥರ ಮಾತಾಡ್ತೀವ, ಇದನ್ನು ಚೆಕ್ ಮಾಡ್ಕೋತಿರ್ಬೇಕು ಒಳಗೊಳಗಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಲಕ್ಷ್ಯಕ್ಕೆ ಪ್ರಮಾಣ ಸಂಕಲ್ಪ ಅವ್ರ ಬೋಲ್ ಹೇ. ನಾನೇನು ಗುರಿ ಇಟ್ಕೊಂಡಿದ್ದೀನೋ ಅದರ ಪ್ರಮಾಣವಾಗಿ ನನ್ನ ಸಂಕಲ್ಪ ಇದೆಯಾ? ಲಕ್ಷ್ಮೀನಾರಾಯಣರಿಂದ ಅಂದ್ರೇನು? ಪವಿತ್ರತಾ, ಶಾಂತಿ, ಪ್ರೇಮ್, ಆನಂದ್ ಇವೆಲ್ಲ ಇದ್ದಾವ. ಇವೆಲ್ಲ ನನ್ನಲ್ಲಿ ಕಾಣಿಸ್ತಿದ್ದಾವೇನು? ಲಕ್ಷ್ಯ ಫರಿಸ್ತಾಸೋ ದೇವತಾ. ನಮ್ಮ ಗುರು ಏನಾಗಿದೆ? ಇಲ್ಲಿ ಬ್ರಾಹ್ಮಣ ಜೀವನದಲ್ಲಿ ಏನಾಗಬೇಕು? ಫರಿಸ್ತಾ ಆಗಬೇಕು ಫಸ್ಟ್. ಆಮೇಲೆ ಸತ್ಯುಗದಲ್ಲಿ ಏನಾಗ್ತೀವಿ ನಾವು? ದೇವತಾ ಆಗ್ತೀವಿ. ಫರಿಸ್ತಾ ಅಂದರೆ ಏನು? ಕರ್ಮಯೋಗಿ ಆಗಬೇಕು. ಫರಿಸ್ತಾ ಅಂದ್ರೇನು? ಕರ್ಮಯೋಗಿ. ಕರ್ಮಯೋಗಿ ಅಂದರೆ ಇದ್ದು ಇಲ್ಲದ ಹಾಗೆ ಪ್ರತಿಯೊಂದು ಕರ್ಮದಲ್ಲಿ ಪರಮಾತ್ಮನ ನೆನಪಿನಿಂದ ಕರ್ಮ ಮಾಡಬೇಕು. ಅದಕ್ಕೆ ನಾವೇನಂತ ಹೇಳ್ತೀವಿ? ಕರ್ಮಯೋಗಿ. ಪರಮಾತ್ಮನ ನೆನಪಿನಲ್ಲಿದ್ದು ಕರ್ಮ ಮಾಡ್ತಾ ಹೋದರೆ ನಮಗೇನು ಫೀಲ್ ಆಗ್ತದೆ? ಹಗುರತೆಯ ಅನುಭವ ಆಗ್ತದೆ, ಒಂದು ಬೆಳಕಿನ ಅನುಭವ ಆಗ್ತದೆ. ಅದಕ್ಕೆ ಕರ್ಮಯೋಗಿ. ಆಗ ನಾವೇನಾಗ್ತೀವಿ? ಫರಿಸ್ತಾ ಆಗ್ತೀವಿ. ಫರಿಸ್ತಾ ಆದಮೇಲೆ ಮುಂದೆ ಏನಾಗ್ತೀವಿ? ದೇವತಾ ಆಗ್ತೀವಿ. ಎಲ್ಲಿ ಹಗುರು ಇರಬೇಕು? ಇಲ್ಲಿ ಹಗುರು ಇರಬೇಕು. ಎಲ್ಲಿ? ಬುದ್ಧಿ ಹಗುರು ಇರಬೇಕು. ಸಂಕಲ್ಪಗಳು ಭಾರ ಇರಬಾರ್ದು. ಮನಸ್ಸು ಹಗುರು ಇರಬೇಕು. ಯಾವಾಗ ಹಗುರು ಇರ್ತದೆ ಮನಸ್ಸು? ಸದಾ ಪರಮಾತ್ಮನ ನೆನಪಿನಲ್ಲಿರಬೇಕು. ಶುದ್ಧ ಸಂಕಲ್ಪಗಳಿದ್ದಾಗ ನಾವೇನಾಗ್ತೀವಿ? ಹಗುರಾಗ್ತೀವಿ. ಹಗುರತೆಯ ಅನುಭವ ಆಗ್ತದೆ. जैसे लौकिक परिवार और ऑक्यूपेशन के प्रमाण अपना संकल्प, बोल और कर्म चेक करते हैं, वैसे ब्राह्मण आत्माएं अपने ऊंच से ऊंच परिवार और ऑक्यूपेशन को सामने रखते हुए चलते हैं. ಬಾಬಾ ಹೇಳ್ತಾರೆ, ಹೇಗೆ ಲೌಕಿಕ ಪರಿವಾರದಲ್ಲಿ, ಆಮೇಲೆ ನಮ್ಮದೇನು ಆಕ್ಯುಪೇಷನ್ ಇರ್ತದೆ, ನಾವೇನೋ ಉದ್ಯೋಗ ಮಾಡ್ತಿರ್ತೀವಲ್ಲ, ಈಗ ಟೀಚರ್ ಅದೀವಿ ಅಂತಂದರೆ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀವಿ, ವಕೀಲಿದ್ದೀವಿ ಅಂತಂದರೆ ಅವೆಲ್ಲ ಸೆಕ್ಷನ್ಸ್ ಏನೇನೋ ಬರ್ತಾವಲ್ಲ ಅದ್ರ ಬಗ್ಗೆ ಮಾತಾಡ್ತೀವಿ. ಡಾಕ್ಟ್ರ್ ಇದ್ದೀವಿ ಅಂತಂದರೆ ರೋಗಗಳ ಬಗ್ಗೆ, ರೋಗಕ್ಕೆ ಯಾವುದು ಔಷಧ ಕೊಡಬೇಕು, ಈ ಥರ ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತೀವಲ್ಲ. ಮತ್ತು ಈಗ ನಾವು ಬ್ರಾಹ್ಮಣ ಆತ್ಮಗಳು, ಶ್ರೇಷ್ಠಾತಿ ಶ್ರೇಷ್ಠ ಪರಿವಾರ, ನಮ್ಮ ಆಕ್ಯುಪೇಷನ್ ಏನಂತ ಹೇಳಾರ ಬಾಬಾ. ನಾವಿಲ್ಲಿ ಎದಕ್ಕಿದ್ದೀವಿ? ಮಕ್ಕಳೇ, ನಿಮ್ಮನ್ನು ಎದಕ್ಕೆ ಬದುಕಿಸಿದ್ದೀನಿ ಅಂತ ಹೇಳಿದಾರೆ ಬಾಬಾ? ಸೇವೆ ಮಾಡೋಕ್ಕೆ ನಿಮ್ಮನ್ನಲ್ಲಿ ಇಟ್ಟಿದ್ದೀನಿ. ಯಾವ ಸೇವೆ? ರುಹಾನಿ ಸೇವೆ, ಈಶ್ವರ್ಯ ಸೇವೆ ಮಾಡೋಕ್ಕೆ ನಿಮ್ಮನ್ನು ಇಟ್ಟಿದ್ದೀನಿ ಅಂತಂದಾಗ ನಾವು ಬ್ರಾಹ್ಮಣ ಕುಲ ಆತ್ಮಗಳ ಮಾತುಗಳು ಹೆಂಗಿರಬೇಕು?
ಸಂಕಲ್ಪಗಳು ಹೆಂಗಿರಬೇಕು, ವಿಚಾರಗಳು ಹೆಂಗಿರಬೇಕು ಅಂತ ಹೇಳ್ತಾರೆ ಬಾಬಾ. सामने रखते हुए ब्राह्मण परिवार और ऑक्यूपेशन को सामने रखते हुए चलते हैं. ನಾನಾತ್ಮ ಬ್ರಾಹ್ಮಣಾತ್ಮ ಅಂತ ತಲೆಯೊಳಗಿದೆಯಾ? ಅದರ ಪ್ರಕಾರ ನಾನು ನಡ್ಕೋತಿದ್ದೀನೇನು? ವರ್ತಮಾನ್ ಮರ್ಜೀವ ಬ್ರಾಹ್ಮಣ ನ್ಯಾಚುರಲ್ ಸ್ಮೃತಿ में रहता है. ವರ್ತಮಾನದಲ್ಲಿ ನಾನು ಹೆಂಗಿರಬೇಕು? ಮರ್ಜೀವ ಆಗಿದ್ದೀನಿ. ಹೆಂಗೆ ಮರ್ಜೀವ ಆಗಿದ್ದೀನಿ? ಲೌಕಿಕ ಜೀವನದಿಂದ ಏನಾಗಿದ್ದೀನಿ ನಾನು? ನನ್ನ ಜನ್ಮ ಮರುಜನ್ಮ ಆಗಿದೆ. ಶೂದ್ರಪ್ಪನ ಜನ್ಮದಿಂದ ಎಂಥ ಜನ್ಮ ಆಗಿತ್ತು ನಂದು? ಬ್ರಾಹ್ಮಣ ಜನ್ಮ. ಬ್ರಾಹ್ಮಣ ಜನ್ಮ ಯಾರಿಂದ ಆಯಿತು? ಬ್ರಹ್ಮ ತಂದೆಯಿಂದ. ನನ್ನ ತಂದೆ ಯಾರು? ಬ್ರಹ್ಮ ತಂದೆ. ಬ್ರಹ್ಮ ತಂದೆ ಲಕ್ಷಣಗಳೇನು, ಅವನ ಮಗ ನಾನು, ನನ್ನ ಲಕ್ಷಣಗಳೇನು, ಇದೆಲ್ಲ ಚೆಕ್ ಮಾಡ್ಕೋಬೇಕು ಅಂತಾರೆ ಬಾಬಾ. ಸ್ಮೃತಿನಲ್ಲಿ ಇದೆಯಾ ಅಂತ ಕೇಳ್ತಾರೆ ಬಾಬಾ. ಅದು ನ್ಯಾಚುರಲ್ ಆಗಿದೆ ಏನು? ವಾ ಫಾಸ್ಟ್ ಶೂದ್ರಪನ್ ಕೆ ಲಕ್ಷಣ ನ್ಯಾಚುರಲ್ ರೂಪ ಮೇ ಪಾರ್ಟ್ ಮೇ ಆ ಜಾತಿ ಹೇ. ನಾನು ಬ್ರಾಹ್ಮಣ ಆತ್ಮಂದು ಅಷ್ಟೇ ನನಗೆ ಸ್ಮೃತಿ ಅದನೋ, ಅಥವಾ ಹಿಂದಿನ ಜನ್ಮದ ಶೂದ್ರಪ್ಪನದು ಆ ಸಂಸ್ಕಾರಗಳು ಹೊರಗೆ ಬರ್ತಿದ್ದಾವೇನು ಅಂತ ಕೇಳ್ತಾರೆ ಬಾಬಾ. ಚೆಕ್ ಮಾಡ್ಕೊಳ್ಳಿ. ಜೈಸಾ ಜನ್ಮ ಹೋತಾ ಹೇ ವೈಸೆ ಕರ್ಮ ಹೋತೆ ಹೇ. ಎಂಥವ್ರ ಮನೆಯಲ್ಲಿ ನಾನು ಹುಡ್ತೀವಿನೋ ಆ ಮನೆಯ ಲಕ್ಷಣಗಳು ನನಗೆ ಬರ್ತಿರ್ತಾವಲ್ಲ. ಬ್ರಾಹ್ಮಣರ ಮನೆಯೊಳಗೆ ಹುಟ್ಟಿದ್ದೀನಿ ಅಂತಂದರೆ ಬ್ರಾಹ್ಮಣರ ಮನೆಯೊಳಗೆ ಏನೇನು ಮಾಡಬೇಕು ಅದನ್ನೇ ನಾನು ಮಾಡ್ತೀನಿ. ಒಕ್ಕಲಿಗೆಯರ ಮನೆಯಲ್ಲಿ ಹುಟ್ಟಿದಾಗ ಒಕ್ಕಲಿಗೆಯರು ಏನು ಮಾಡ್ತಾರೋ ಅದನ್ನೇ ನಾನು ಮಾಡಬೇಕಾಗ್ತದೆ. ಈಗ ನಾವೆಲ್ಲ ಹುಟ್ಟಿದ್ದೀವಿ? ಯಾರ ಮನೆತನದಲ್ಲಿ ಹುಟ್ಟಿದ್ದೀವಿ? ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದೀವಿ ಅಂತಂದಾಗ ನಮ್ಮ ಗುಣಗಳು ಹೇಗಿದ್ದಾವೆ ಅಂತ ಕೇಳ್ತಾರೆ ಬಾಬಾ. ಶ್ರೇಷ್ಠ ಜನ್ಮ ಕೆ ಕರ್ಮ ಭೀ ಸ್ವತಃ ಹಿ ಶ್ರೇಷ್ಠ ಹೋನೆ ಚಾಹಿಯೇ. ನನ್ನ ಜನ್ಮ ಎಂಥದ್ದೀಗ? ಬ್ರಾಹ್ಮಣ ಜನ್ಮ ಅಂದರೆ ಎಲ್ಲ ಜನ್ಮಗಳಲ್ಲಿ ಶ್ರೇಷ್ಠ ಜನ್ಮ ಯಾವುದೋ? ಬ್ರಾಹ್ಮಣ ಜನ್ಮ. ಆ ಥರ ನಂದು ಸಂಸ್ಕಾರಗಳಿದ್ದಾವೇನು ಅಂತ ಕೇಳ್ತಾರೆ ಬಾಬಾ. श्रेष्ठ जन्म के कर्म भी स्वतः ही श्रेष्ठ होने चाहिए. अगर मेहनत लगती है तो ब्राह्मण जन्म की स्मृति कम है. ಬ್ರಾಹ್ಮಣ ಜನ್ಮದ್ದು ಸಂಸ್ಕಾರಗಳನ್ನು ಹೊರಗೆ ಹಾಕೋದು ನೆನಪು ಮಾಡ್ಕೊಂಡು ಮಾಡ್ತೀನಿ ಅಂತಂದ್ರೆ ಏನು ಅರ್ಥ? ಸಹಜವಾಗಿ ನಮಗೆ ಬರ್ತಿಲ್ಲ ಅಂತಂದ್ರೆ ಏನು ಹೇಳ್ತಾರೆ ಬಾಬಾ? ನಿಮಗೆ ಆ ಜನ್ಮದ ಸ್ಮೃತಿ, ಬ್ರಾಹ್ಮಣ ಜನ್ಮದ ಸ್ಮೃತಿ ನಿಮಗೆ ಕಡಿಮೆಯಿದೆ. ಅದಕ್ಕೆ ಮತ್ತೆ ಶೂದ್ರ ಜನ್ಮದ್ದು ಸಂಸ್ಕಾರಗಳೇನಾಗ್ತಿದ್ದಾವೆ? ಇಮರ್ಜ್ ಆಗ್ಲಿಕ್ಕತ್ತಾವು. वास्तव में श्रेष्ठ कर्म व श्रेष्ठ लक्ष्य श्रेष्ठ जन्म का बर्थ राइट जन्म सिद्ध अधिकार है. ವಾಸ್ತವದಲ್ಲಿ ಶ್ರೇಷ್ಠ ಕರ್ಮ, ಶ್ರೇಷ್ಠ ಲಕ್ಷ್ಯ, ಶ್ರೇಷ್ಠ ಜನ್ಮ ನಮ್ಮದು ಜನ್ಮಸಿದ್ಧ ಅಧಿಕಾರ ಇದೆ. जैसे लौकिक जन्म में स्थूल ಸಂಪತ್ತಿ ಬರ್ತ್ ರೈಟ್ ಹೋತಿ ಹೇ. ಹೇಗೆ ಹೊರಗಡೆ ಒಂದು ಮನೆತನದಲ್ಲಿ ನಾನು ಹುಟ್ಟಿದಾಗ ಆ ಮನೆತನದ ಆಸ್ತಿಗೆ ನಾನೇನಾದೆ? ಹಕ್ಕುದಾರ ಆದೆ. ಈಗ ನನ್ನ ಮನೆತನ ಎಂಥದ್ದು? ಬ್ರಾಹ್ಮಣ ಮನೆತನ. ಬ್ರಾಹ್ಮಣ ಕುಲದ ಸಂಸ್ಕಾರಗಳು ಏನಾಗಬೇಕು? ನನ್ನ ಜನ್ಮ ಸಿದ್ಧ ಅಧಿಕಾರ ಆಗಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ವೈಸೆ ಬ್ರಾಹ್ಮಣ ಜನ್ಮ ಕಾ ದಿವ್ಯ ಗುಣ ರೂಪಿ ಸಂಪತ್ತಿ ಈಶ್ವರ್ಯ ಸುಖ ಶಕ್ತಿ ಬರ್ತ್ ರೈಟ್ ಹೇ. ನನ್ನ ಜನ್ಮ ಸಿದ್ಧ ಅಧಿಕಾರ ಏನೀಗ? ಈಶ್ವರನ ಸಂಪತ್ತು ಏನು? ಗುಣಗಳ ಸಂಪತ್ತು. ಅದು ನನಗೆ ಜನ್ಮಸಿದ್ಧ ಅಧಿಕಾರ. ಅಂದರೆ ಶಾಂತಿನೇ ನನ್ನ ಸಂಪತ್ತು, ಪ್ರೇಮನೇ ನನ್ನ ಸಂಪತ್ತು. ಅದನ್ನು ನಾನೆಷ್ಟು ಧಾರಣೆ ಮಾಡ್ಕೊಂಡಿದ್ದೀನಿ ಅಂತ ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ಹೇಳ್ತಾರೆ, ಇದರಲ್ಲಿ ನಿಮಗೇನಾಗ್ತಿದೆ? ಮೆಹನತ್ ಆಗ್ತಿದೆ. ಮೆಹನತ್ ಕರ್ನಿಕೆ ಅವಶ್ಯಕತಾ ಹಿ ನಹಿ. ನಾನು ಬ್ರಾಹ್ಮಣ ಕುಲದವನು ಅಂತ ನ್ಯಾಚುರಲ್ ಆಗಿ ಸ್ಮೃತಿ ಇತ್ತು ಅಂತಂದರೆ ಅಲ್ಲಿ ಪರಿಶ್ರಮ ಮಾಡೋ ಅವಶ್ಯಕತೆ ಏನು? ಬ್ರಾಹ್ಮಣ ಅಂತಂದ್ರೇ ಪವಿತ್ರ, ಶುದ್ಧ, ಪ್ರೇಮ, ಶಾಂತ. ಇಲ್ಲಿ ಮೆಹನತ್ ಮಾಡೋದೇನದ? ಮೆಹನತ್ ಮಾಡ್ತೀವಿ ಅಂದರೆ ಏನು ಅರ್ಥ ಹೇಳಿದ್ರು ಬಾಬಾ? ಸ್ಮೃತಿ ಕಡಿಮೆ ಇದೆ. ನಾನು ಬ್ರಾಹ್ಮಣಾತ್ಮ ಅನ್ನೋ ಸ್ಮೃತಿ ಕಡಿಮೆ ಇದೆ. अगर मेहनत करनी पड़ती है तो अवश्य संबंध और कनेक्शन में कोई कमी है. ನೀವಿನ್ನೂ ಪರಿಶ್ರಮ ಪಡ್ತಿದ್ದೀರಿ ಅಂತಂದರೆ ಬಾಬನ ಸಂಬಂಧದ ಕನೆಕ್ಷನ್ನಲ್ಲಿ ಇನ್ನೂ ನಿಮಗೆ ಜೋಶ್ ಇಲ್ಲ, ನಶೆ ಇಲ್ಲ ಅಂತಾರೆ ಬಾಬಾ. ಅದು ಕಡಿಮೆದೆ.
अपने आप से पूछो, बर्थ राइट का नशा रहता है, इस नशे में रहने से ही लक्ष्य और लक्षण समान हो जाएगा. ಬಾಬಾ ತಮ್ಮನ್ನು ತಾವು ಕೇಳ್ಕೊಳ್ರಿ ಅಂತ ಕೇಳ್ತಾರೆ. ಎಷ್ಟು ನಶೆ ಇದೆ ನಿಮಗೆ? ಲಕ್ಷ್ಯ ಗುರಿ ಏನು? ಲಕ್ಷ್ಮೀನಾರಾಯಣರು. ನಾನು ಲಕ್ಷ್ಮೀನಾರಾಯಣ ಆಗ್ತಾ ಇದ್ದೀನಿ ಅನ್ನೋ ನಶೆ ಇದೆಯಾ? ಹೇಗೆ ಹೊರಗಡೆ MBBS ಅಡ್ಮಿಷನ್ ಮಾಡಿಸ್ತಕ್ಕ ಅವ್ರಿಗೆ ಏನು ನಶೆ ಇರ್ತದೆ? ನಾನು ಡಾಕ್ಟರ್ ಆಗ್ತೀನಿ ನಶೆ ಇರ್ತದಲ್ಲ ಅವ್ರಿಗೆ. ಅದನ್ನು ಯಾರು ಕಲಿಸ್ಕೊಡ್ತಾರೇನೋ ಅವ್ರಿಗೆ? ಅಡ್ಮಿಷನ್ ಮಾಡಿದ್ರು ಮುಗೀತು, ಅವು ಏನು ಅಂದ್ಕೊತಾನೆ, ನಾನು ಡಾಕ್ಟ್ರು. ಇಲ್ಲಿ ನಾವು ಅಡ್ಮಿಷನ್ ಮಾಡಿದ್ದೀವಿಲ್ಲ, ಎದಕ್ಕೆ ಅಡ್ಮಿಷನ್ ಮಾಡಿದ್ದೀವಿಲ್ಲ? ನಾವು ಲಕ್ಷ್ಮೀನಾರಾಯಣರಾಗಬೇಕಂತ ಅಡ್ಮಿಷನ್ ಮಾಡಿದ್ದೀವಿ ಅಂತಂದಾಗ ಸದಾ ನಮಗೆ ಈ ನಶೆ ಇದೆಯಾ? ಕಡಿಮೆ ಅದಂತಾರೆ ಬಾಬಾ. ನಶೆ ಕಡಿಮೆ ಇದೆ, ಬಾಬನ ಕನೆಕ್ಷನ್ ಕಡಿಮೆ ಇದೆ, ಬಾಬನ ನೆನಪು ಕಡಿಮೆ ಇದೆ. ಅದಕ್ಕೆ ನಿಮಗೇನಾಗ್ತಿದೆ? ಮೆಹನತ್ತಾಗ್ತಿದೆ, ಪರಿಶ್ರಮ ಆಗ್ತಿದೆ ಅಂತ ಹೇಳ್ತಾರೆ ಬಾಬಾ. स्वयं को जो हूँ जैसा हूँ, जिस श्रेष्ठ बाप और परिवार का हूँ वैसा जानते हो. ತಮ್ಮನ್ನು ತಾವು ನಾನು ಏನಿದ್ದೀನಿ? ಆತ್ಮ ಇದ್ದೀನಿ. ಆ ನಶೆ ಇದೆಯಾ? ಯಾರ ಮಗು ಇದ್ದೀನಿ? ಈಶ್ವರ್ಯ ಮಗ. ಇದೆಲ್ಲ ಶ್ರೇಷ್ಠ ಸ್ಮೃತಿ ಇದೆ ಏನು ಅಂತ ಕೇಳ್ತಾರೆ ಬಾಬಾ. ಲೇಕಿನ್ ಹರ್ ಸಮಯ ಮಾನ್ತೆ ನಹೀ ಹೋ ಅಪ್ನಿ ತಕ್ದಿ. ಅದು ಹೇಳ್ತಾರೆ ಬಾಬಾ. ಪ್ರತಿ ಕ್ಷಣನೂ ನೀವು ನನ್ನ ಆತ್ಮ ಅಂತ ಅನ್ಕೊಳ್ಳಿಕತ್ತಿಲ್ಲ ನೀವಿನ ಅಂತಾರೆ ಬಾಬಾ. ಅಲ್ಲಿ ಕಡಿಮೆ. ಅಪನಿ ತಕ್ದೀರ್ ಕಿ ತಸ್ವೀರ್ ನಹಿ ದೇಖ್ತೆ ಹೋ. ನಿಮ್ಮ ಭಾಗ್ಯದ ತಸ್ವೀರ್ ಯಾವುದು? ಲಕ್ಷ್ಮೀನಾರಾಯಣ. ನಂದು ಅದೇ ಇಲ್ಲ, ನನ್ನ ಭಾಗ್ಯದ ತಸ್ವೀರ್ ಯಾವುದು? ಅದನ್ನು ನೋಡಂಗಿಲ್ಲ ನೀವು ಅಂತಾರೆ ಬಾಬಾ. ಅಗರ್ ಸದೈವ ಅಪನಿ ತಕ್ದೀರ್ ಕಿ ತಸ್ವೀರ್ ಕೋ ದೇಖ್ತೆ ರಹೋ ತೋ जैसा साकार शरीर को देखते हुए नेचुरल देह की स्मृति स्वरूप रहते हो, वैसे ही नेचुरल तकदीर की तस्वीर के स्मृति में रहेंगे. ಈಗ ಫೋಟೋ ತಕ್ಕೋತೀವಿ ಈ ದೇಹದ ಫೋಟೋ ತಕ್ಕೊಂಡ ತಕ್ಷಣ ನಾನು ಹೆಂಗಿದ್ದೀನಿ ಅಂತ ಸ್ಮೃತಿ ಬಂದುಬಿಡ್ತದ ಏನು? ಯಾರು ಕಲಿಸ್ತಾರೆ ನಮಗೆ? ನೀ ಹಿಂಗಿದಿ ನೆನಪು ಮಾಡ್ಕೋ ಅಂತ ಕಲಿಸ್ತಾರೆ ಯಾರು? ನ್ಯಾಚುರಲಾಗಿ ಬರುತ್ತಿಲ್ಲ ನಮ್ದು. ಅದಕ್ಕೆ ಈಗ ನಾವು ಈ ಫೋಟೋ ಇಟ್ಕೋಬೇಕು. ನಾ ಹೆಂಗಿದ್ದೀನಿ ನಾನಾತ್ಮ ಲಕ್ಷ್ಮೀನಾರಾಯಣ. ಆ ಸ್ಮೃತಿನಲ್ಲಿ ಬರಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ, ತಕ್ದೀರ್ ಕಿ ತಸ್ವೀರ್. ನನ್ನ ಭಾಗ್ಯ ಏನು ಮಾಡ್ಕೋಬೇಕಾಗಿದೆ? ನಾನು ಲಕ್ಷ್ಮೀನಾರಾಯಣರಾಗ್ತಕ್ಕಂಥ ಭಾಗ್ಯ ಮಾಡ್ಕೊಳ್ಬೇಕು ಅಂತಂದರೆ ಆ ತಸ್ವೀರ್, ಆ ಫೋಟೋನೇ ನೀವು ನೋಡಬೇಕು ಅಂತ ಹೇಳ್ತಾರೆ ಬಾಬಾ. ಬ್ರಹ್ಮ ಬಾಬಾ ಏನು ಮಾಡಿದರು? ಲಕ್ಷ್ಮೀನಾರಾಯಣ ಫೋಟೋ ಏನು ಮಾಡಿದ್ರು? ಕಿಶೆದಾಗ ಇಟ್ಕೊಳ್ತಿದ್ರಲ್ಲ ಯಾವಾಗಲೂ. ಅದನ್ನು ಹೇಳ್ತಾರೆ ಬಾಬಾ. ಹೇಳ್ತಾರೆ, ಅಗರ್ ಸದೈವ್ ಚಲ್ತೆ ಫಿರ್ತೆ ವಾಹ ಬಾಬಾ और वाह मेरी तकदीर की तस्वीर, यह अजपाजप अर्थात मन से यह आवाज़ निकलती रहे. ಒಳಗಡೆ ಏನು ಬರಬೇಕಂತಾರೆ ಬಾಬಾ? ವಾಹ ಬಾಬಾ, ವಾಹ್ ರೇ ಮೇರಾ ತಕ್ದೀರ್ ಅಂತಂದಾಗ ಏನು ಸ್ಮೃತಿ ಬರಬೇಕು? ಏನು ಸ್ಮೃತಿ ಬರಬೇಕಂತ ಹೇಳ್ತಾರೆ ಬಾಬಾ? ತಕ್ದೀರ್ ಅಂದರೆ ಲಕ್ಷ್ಮೀನಾರಾಯಣರ ಸ್ಮೃತಿನೇ ಬರಬೇಕು. ನಾನು ನಾನಿದ್ದೆ, ಹಿಂಗೂ ಮುಂದೇನು ಹೀಗೆ ಆಗ್ತೀನಿ, ಅದು ನೆನಪಿರಬೇಕು ಅಂತಾರೆ ಬಾಬಾ. ಇದೇನಿರಬೇಕು? ಅಜಪಾಜಪ್ ಒಳಗಡೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. जो भक्त लोग अनहद आवाज़ सुनने का प्रयत्न करते हैं, यह आपकी ही स्थिति का गायन भक्ति में चलता रहता है. और ಏನು ಜಪ ಮಾಡ್ತಾರೆ? ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಅಂತ ಜಪ ಮಾಡ್ತಾರಲ್ಲ. ಹರಿ ಓಂ ಅಂದ್ರೆ ಏನು? ಹರಿ ಅಂದರೆ ವಿಷ್ಣು, ಓಂ ಅಂದರೆ ನಾನಾತ್ಮ. ಅವರು ಅದನ್ನು ಮಂತ್ರ ಅಂತ ತಿಳ್ಕೊಂಡಾರ. ಹರಿ ಓಂ ಅಂತಂದ್ರೆ ನಾನಾತ್ಮ ವಿಷ್ಣು. ಇದು ಒಂದು ಸಮಾನ ಅಲ್ಲ? ಬಾಬಾ ಹೇಳ್ತಾರೆ, ಅಜಪಾಜಪ್ ಭಕ್ತರು ಹೆಂಗೆ ಮಾಡ್ತಾರೋ ಹಂಗೆ ನಾನು ಏನು ಮಾಡ್ಬೇಕಂತಾರೆ ಬಾಬಾ? ಅಜಪಾಜಪ್. ಏನು? ವಾ ಬಾಬಾ ವಾ ರೇ ಮೇರಾ ತಕ್ದೀರ್ ಅಂತಂದಾಗ ಏನು ಬರಬೇಕು? ತಸ್ವೀರ್ ಸ್ಮೃತಿನಲ್ಲಿ ಬರಬೇಕು. ತಸ್ವೀರ್ ಅಂದರೆ ಯಾವುದು? ಲಕ್ಷ್ಮೀನಾರಾಯಣರ ಫೋಟೋ ನನ್ನ ನೆನಪಿನಲ್ಲಿ ಬರಬೇಕು. ಬಾಬಾ ಅಂದ ತಕ್ಷಣ ನಿರಾಕಾರ ಶಿವಬಾಬಾ ನೆನಪಾಗಬೇಕು. ವಾರೇ ಮೇರಾ ಭಾಗ್ಯವಾ ಅಂದ ತಕ್ಷಣ ಏನು ನೆನಪು ಬರಬೇಕು? ಲಕ್ಷ್ಮೀನಾರಾಯಣರ ಫೋಟೋ ನಮ್ಮ ಬುದ್ಧಿನಲ್ಲಿ ಬರಬೇಕು ಅಂತ ಹೇಳ್ತಾರೆ ಬಾಬಾ. ಹೇಳ್ತಾರೆ,
अपने कल्प पहले की खुशी में सदा नाचने का चित्र, जिसको रास लीला का चित्र कहते हैं, हर गोपी व गोप सदा गोपी वल्लभ के साथ रास करते हुए दिखाते हैं. ಬಾಬಾ ಹೇಳ್ತಾರೆ, ತಮ್ಮ ಕಲ್ಪದ ಮೊದಲು ಖುಷಿಯಿಂದ ಡ್ಯಾನ್ಸ್ ಮಾಡ್ತಿರ್ತಾರಲ್ಲ, ಅದು ಚಿತ್ರ ಯಾವುದದು? ಗೋಪ ಗೋಪಿಯರ ಚಿತ್ರ. ಅದು ನೆನಪು ಬರ್ತದೇನು? ನೆನಪು ಮಾಡ್ಕೊಳ್ಳಿ ಅಂತಾರೆ ಬಾಬಾ. ರಾಸ್ ಲೀಲಾ ಮಾಡಿದ್ದೀವಿ ನಾವೇ. ಅವಾಗ ಸತ್ಯುಗದಲ್ಲಿ ಗೋಪಿ ವಲ್ಲಭ ಅವ್ರ ಜೊತೆ ರಾಸ್ ಮಾಡಿದ್ದು ಅದನ್ನು ತೋರಿಸ್ತಾರಲ್ಲ ಹೊರಗಡೆ. ಯಹ ಖುಷಿ ಮೇ ನಾಚನೆ ಕಾ ಯಾದಗಾರ್ ಚಿತ್ರ ಹೇ. ನಾವಿಲ್ಲಿ ಪರಮಾತ್ಮನ ಜೊತೆ ಏನು ಖುಷಿಯ ಅನುಭೂತಿ ಮಾಡ್ತಾ ಇದ್ದೀವಿ ಒಳಗಡೆ, ಅದನ್ನೇ ಏನು ಮಾಡಿದಾರೆ ಅವರು ಸ್ಥೂಲದಲ್ಲಿ ಕೃಷ್ಣನ ಜೊತೆ ಗೋಪ ಗೋಪಿಯರು ಡ್ಯಾನ್ಸ್ ಮಾಡಿದ್ದನ್ನು ತೋರಿಸಿದ್ದಾರೆ. ಐಸಾ ಪ್ರಾಕ್ಟಿಕಲ್ ಚರಿತ್ರವಾನ್ ಚಿತ್ರ ಸದಾ ದೇಖನೆ ಮೇ ಆತಾ ಹೇ. ಬಾಬಾ ಹೇಳ್ತಾರೆ, ಇಂಥ ಪ್ರಾಕ್ಟಿಕಲ್ ಚರಿತ್ರವಾನ ಚಿತ್ರ ಯಾವಾಗಲೂ ನೋಡ್ತೀರಾ. ಐಸೆ ಅನುಭವ ಕರ್ತೆ ಹೋ ಕಿ ಯಹ ಮೇರಾ ಹಿ ಚಿತ್ರ ಹೇ. ಇದು ನದ್ದೇ ಚಿತ್ರ ಅದಂತ ಅನಿಸ್ಬಿಡ್ತದೇನು ಅದನ್ನು ನೋಡಿದ ತಕ್ಷಣ ಅಂತ ಕೇಳ್ತಾರೆ ಬಾಬಾ. ಇಸ್ಕೋ ಕಹಾ ಜಾತಾ ಹೇ तकदीर की तस्वीर. रोज़ अपनी तकदीर की तस्वीर को देखते हुए हर कर्म करेंगे तो मेहनत से मुक्त हो बर्थ राइट की ಖುಷಿ का ಅನುಭವ ಕರೆಂಗೆ. ಯಾವಾಗಲೂ ಪ್ರತಿದಿನ ಭಾಗ್ಯದ ಫೋಟೋವನ್ನು ನೋಡ್ತಾ ನೋಡ್ತಾ ಒಳಗಡೆ ಏನಿರಬೇಕು? ಖುಷಿ, ನಶೆ ಆಗಬೇಕು. ಆ ರೀತಿ ನೀವು ಕರ್ಮ ಮಾಡ್ತಾ ಹೋದರೆ ಪರಿಶ್ರಮದಿಂದ ನೀವೇನಾಗ್ತೀರಾ? ಮುಕ್ತ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. अब मेहनत करने का समय नहीं रहा. ಟೈಮ್ ಅದ ಪರಿಶ್ರಮ ಪಡೋಕ್ಕೆ ಈಗ ಇಲ್ಲ ಅಂತಾರೆ ಬಾಬಾ. अब तो यह स्मृति स्वरूप बनो जो जानना था वह जान लिया. ಏನು ತಿಳ್ಕೊಬೇಕಾಗಿತ್ತೋ ಅದನ್ನು ನಾವಿವಾಗ ತಿಳ್ಕೊಂಡಿದ್ದೀವೋ ಇಲ್ವೋ? ಇನ್ನು ಹೊರಗಡೆದವ್ರು ಏನು ಮಾಡ್ತಿದ್ದಾರೆ? ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಪರಮಾತ್ಮ ಅಂದರೆ ಏನು, ಹೆಂಗಿದ್ದಾನೆ, ಎಲ್ಲಿದ್ದಾನೆ, ಏನಿದ್ದಾನೆ. ಆದರೆ ನಮಗೆ ಬಾಬಾನೇ ಬಂದು ಎಲ್ಲ ತಿಳಿಸ್ಬಿಟ್ರು. ನಾ ಹಿಂಗಿದ್ದೀನಿ, ನೀವು ಹಿಂಗಿದ್ರಿ, ಮೊದಲು ಹೆಂಗಿದ್ರಿ, ಈಗ ಹೆಂಗಿದ್ದೀರಿ, ಮುಂದೆ ಹೆಂಗೆ ಆಗ್ತೀರಿ ಎಲ್ಲ ಹೇಳಿಬಿಟ್ರಲ್ಲ. ಅದನ್ನೆಲ್ಲ ತಿಳ್ಕೊಂಡಿದ್ದೀವಿ. ಪಾನಾಥಾಸೋ ಪಾಲಿಯ. ಜೀವನದ ಉದ್ದೇಶ ಏನು? ಪರಮಾತ್ಮನನ್ನು ಪಡೆಯುವುದು. ಅದನ್ನಂತೂ ನಾವು ಪಡೆದು ಬಿಟ್ವಿ. ಬಾಬಾ ಹೇಳ್ತಾರೆ, ಜೋ ಪಾನಾಥ ಸೋ ಪಾಲಿಯ ಐಸಾ ಅನುಭವ ಕರ್ತೆ ಹೋ. ಇವಾಗೇ ಖುಷಿಯಾಗೋದು. ಮನಸ್ಸು, ಆತ್ಮ ಯಾವಾಗ ಖುಷಿ ಆಗ್ತದೆ? ನನಗೇನು ಸಿಗಬೇಕಾಗಿತ್ತು ಅದು ಸಿಕ್ಕ ತಕ್ಷಣ ಆಟೋಮೆಟಿಕ್ಕಾಗಿ ಮನಸ್ಸು ಏನಾಗ್ಬಿಡ್ತದೆ? ಖುಷಿಯಾಗಿಬಿಡ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಬಾಪ್ ದಾದಾ ತೋ ಹರೇಕೆ ತಕದೀರ್ ಕಿ ತಸ್ವೀರ್ ದೇಖ್ ಹರ್ಷಿತ್ ಹೋತೆ ಹೇ. ಬಾಬಾ ಎಲ್ಲ ಆತ್ಮಗಳ ಭಾಗ್ಯದ ಫೋಟೋ ನೋಡಿ ಬಾಬಾ ಖುಷಿ ಪಡ್ತಾ ಇದ್ರು. ಐಸಿ ಹಿ ತತತ್ವಂ बाप दादा को विशेष आश्चर्य एक बात का लगता है, मास्टर सर्वशक्तिवान श्रेष्ठ तकदीरवान छोटी छोटी उलझनों में कैसे उलझ जाते हैं, जैसे कि शेर चिंटी से घबरा जाता है. ಬಾಬಾ ಎಲ್ಲ ನೋಡ್ತಾ ಇದ್ರು. ನೋಡ್ತಾ ನೋಡ್ತಾ ಬಾಬಾಗೆ ಮತ್ತೇನಾಗ್ತಿತ್ತು? ಆಶ್ಚರ್ಯ ಆಗ್ತಿತ್ತು. ಏನಾಗ್ತಿತ್ತು? ಇಂಥ ಲಕ್ಷ್ಮೀನಾರಾಯಣರು, ಲಕ್ಷ್ಮೀನಾರಾಯಣ ಆಗೋರು ಇವರು ಹೆಂಗೆ ಇರಬೇಕು? ಸಿಂಹದ ಥರ ಇರಬೇಕು. ಸಿಂಹ ಏನು ಮಾಡ್ತದೆ? ಒಂದು ಸಣ್ಣ ಇರುವಿಗೆ ಅಂಜಿದ್ರೆ ಸಿಂಹ ಹೆಂಗಿರ್ಬೇಕು? ಯಾವಾಗಲೂ ಧೈರ್ಯಶಾಲಿ ಅಲ್ಲ ಅದು. ಅಂಥ ಧೈರ್ಯಶಾಲಿ ಸಿಂಹ ಒಂದು ಸಣ್ಣ ಇರುವಿಗೆ ಅಂಜಿದ್ರೆ ಏನಂತಾರೆ? ಹಂಗಿದ್ದೀರಿ ನೀವು ಅಂತಾರೆ. ಲಕ್ಷ್ಮೀನಾರಾಯಣ ಆಗ್ತಕ್ಕಂಥ ಆತ್ಮಗಳು ನೀವು ಸಣ್ಣ ಸಣ್ಣ ವಿಷಯಕ್ಕೆ ನೀವೇನಾಗ್ತಿದ್ದೀರಾ? ಹೊಯ್ದಾಡ್ತಿದ್ದೀರಾ, ಅಲಗಾಡ್ತಿದ್ದೀರಾ, ಉಲ್ಝನೊಮ್ಮೆ ಫಸ್ಟೇ ಹೋ ಅಂತ ಹೇಳ್ತಾರೆ ಬಾಬಾ. ಬಾಬಾ ಇದನ್ನು ನೋಡಿ ಬಾಬಾಗೆ ಏನಾಗ್ತದೆ? ನಗು ಬರ್ತದೆ. ಅಗರ್ ಶೇರ್ ಕಹೆ ಮೈ ಚಿಂಟಿ ಕೋ ಕೈಸೆ ಮಾರು ಕ್ಯೂ ಕರು ತೋ ಕ್ಯಾ ಸೋಚೆಂಗೆ. ಹುಲಿಯಾಗಿ, ಚಿಂಟಿ ಅಂದರೆ ಗುಬ್ಬಿ ಏನು, ಇರುವಿನೇ ಇರಬೇಕು. ಬಾಬಾ ಹೇಳ್ತಾರೆ, ಹುಲಿಯಾಗಿ ಒಂದು ಸಣ್ಣ ಇರುವಿ ಬಂದಾಗ ಇದನ್ನು ಹೆಂಗೆ ಸಾಯಿಸಲಿ, ನಾನು ಹೆಂಗೆ ಮಾಡಲಿ ಅಂತಂದ್ರೆ ಏನು ಹೇಳಬೇಕು ನಿಮಗೆ? ಹುಲಿ ಅಂತಾರೆ ಅದಕ್ಕೆ ಅಂತಾರೆ ಬಾಬಾ. संभव बात लगेगी या असंभव लगेगी. ऐसे मास्टर सर्वशक्तिवान जरा सी उलझन में उलझ जाए तो
तो क्या बाप को संभव बात लगेगी या आश्चर्य की बात लगेगी? ಬಾಬಾ ಹೇಳ್ತಾರೆ, ಸಂಭವ ಬಾತ್ ಲಗೇಗಿ ಯಾ ಅಸಂಭವ ಬಾತ್ ಲಗೇಗಿ. ಒಂದು ಸಣ್ಣ ಇರುವಿಯಿಂದ ಹೊರಗಡೆ ಬರೋದು ಸಂಭವದನೋ ಅಸಂಭವದನೋ? ಹುಲಿಗೆ, ಸಿಂಹಕ್ಕೆ ಸಂಭವದಲ್ಲ. ಅದಕ್ಕೆ ಅಸಂಭವ ಮಾತನ್ನು ಅಸಂಭವ ಅಂತ ಮಾಡ್ಕೊಂಡು ಕೂತ್ರೆ ಏನು ಹೇಳಬೇಕು ನಿಮಗೆ ಅಂತಾರೆ ಬಾಬಾ. ಮಾಸ್ಟರ್ ಸರ್ವಶಕ್ತಿವಾನ್ ನೀವು ಆತ್ಮಗಳು ಯಾರೋ ಸರ್ವಶಕ್ತಿವಾನ್ ಮಕ್ಕಳು. ಮಾಸ್ಟರ್ ಸರ್ವಶಕ್ತಿವಾನ್ಗಳಾಗಿ ಉಲ್झನ್ನಲ್ಲಿ ಬರ್ತೀರಿ ಅಂತಂದರೆ ಕ್ಯಾ ಬಾಪ್ಕೋ ಸಂಭವ ಬಾತ್ ಲಗೇಗಿ? ನೀವು ಲಕ್ಷ್ಮೀನಾರಾಯಣ ಆಗ್ತೀರಿ ಅಂತ ಅನಿಸ್ತೈತಿ ಬಾಬಾಗ? ಇಷ್ಟಿಷ್ಟು ಮಾತಿಗೆ ನೀವು ಇದಾಗ್ಬಿಟ್ರೆ ಅದಕ್ಕೆ ಹೇಳ್ತಾರೆ ಬಾಬಾ, ಸಂಭವ ಲಗೇಗಿ ಯಾ ಆಶ್ಚರ್ಯ ಕಿ ಬಾತ್ ಲಗೇಗಿ? ಆಶ್ಚರ್ಯ ಆಗ್ತದಲ್ಲ. ಈಗ ಹೊರಗಡೆನೂ ಮಾಡ್ತಾರೆ ನೋಡ್ರಿ, ಲೌಕಿಕದಲ್ಲಿ ದೊಡ್ಡ ಮಾತು ಹೇಳ್ತಿರ್ತಾರೆ. ಒಂದು ಜಿರ್ಲೆ ಒಗೆದ ಕೂಡಲೇ ಇಡೀ ಮನೆ ತುಂಬ ಜಿಗಿದಾಡ್ತಿರ್ತಾರೆ, ಮಾಡ್ತಿರ್ತಾರಲ್ಲ. ಹಂಗೆ ಮಾಡ್ತೀರಿ ನೀವು ಅಂತಾರೆ ಬಾಬಾ. ಮಾಸ್ಟರ್ ಸರ್ವಶಕ್ತಿವಾನಾಗಿ ಸಣ್ಣ ಸಮಸ್ಯೆಗಳಿಗೆ ನೀವೇನು ಮಾಡ್ತೀರಾ? ದೊಡ್ಡದು ಮಾಡಿಬಿಡ್ತೀರಿ ಅಂತ ಹೇಳ್ತಾರೆ ಬಾಬಾ. ನಾ ಏನು ತಿಳ್ಕೊಳ್ಳಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, इसलिए अब छोटी छोटी उलझनों से घबराने का समय नहीं है. ಸಣ್ಣ ಸಮಸ್ಯೆಗಳಿಗೆ ಹೆದರುವಂಥ ಸಮಯ ಇದಲ್ಲ. जब तो ಸರ್ವ ಉಲ್झी हुई आत्माओं को निकालने का समय है. ನೀವೇನು ಮಾಡಬೇಕಾಗಿದೆ ಈಗ? ನಿಮ್ಮ ಕರ್ತವ್ಯ ಏನೀಗ? ಯಾರು ಉಲ್झನ್ನಲ್ಲಿದ್ದಾರೋ ಅವರನ್ನು ಹೊರಗೆ ತೆಗಿಬೇಕು. ಅದರ ಬದಲಾಗಿ ನೀವೇ ಅಲ್ಲಿ ಹೋಗಿ ಸಿಕ್ಕೊಂಡ್ರೆ ಹೆಂಗೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಐಸೇ ಮಾಸ್ಟರ್ ಸರ್ವಶಕ್ತಿವಾನ್ जरा सी उलझन में उलझ जाए तो क्या बाप को संभव बात लगेगी? ಬಾಬಾ ಹೇಳ್ತಾರೆ, ಸಮझा ये बचपन की बातें है. ಸಣ್ಣ ಮಾತಿನಲ್ಲಿ ಹೊಯ್ದಾಡ್ತಿದ್ರೆ ಅದು ಸಣ್ಣ ಮಕ್ಕಳ ಥರ ಅಂತ ಹೇಳ್ತಾರೆ ಬಾಬಾ. मास्टर रचयिता के लिए यह बचपन की बातें शोभती नहीं. इसलिए कहा है कि सदैव उमंग उल्लास के रास में नाचते रहो. ಮಾಸ್ಟರ್ ಸರ್ವಶಕ್ತಿವಾನಾಗಿ ಸಣ್ಣ ಮಾತಿನಲ್ಲಿ ಹೊಯ್ದಾಡಿದರೆ ಅದು ನಿಮಗೆ ಶೋಭೆ ತರ್ತದೇನು? ಯಾವಾಗಲೂ ಉಮಂಗ್ ಉಲ್ಲಾಸದಲ್ಲಿ ಏನು ಮಾಡಬೇಕು? ರಾಸ್ ಮಾಡಬೇಕು. ಸದಾ ವಾಹ ಮೇರಾ ಭಾಗ್ಯ और वाह भाग्य विधाता. इस सूक्ष्म मन की आवाज़ को सुनते रहो. ಒಳಗಡೆ ಏನನ್ಬೇಕು ನಾವು? ವಾ ಮೇರಾ ಭಾಗ್ಯ, ವಾ ಮೇರಾ ವಿಧಾತ, ವಾ ಅಂತ ಇದು ಅಂದ್ಕೊಳ್ತಿರ್ಬೇಕು ಒಳಗಡೆ ಸೂಕ್ಷ್ಮವಾಗಿ. ಈ ಸೂಕ್ಷ್ಮ ಮನ್ ಕಿ ಆವಾज़ को सुनते रहो. नाचने के साथ जैसे साज चाहिए. ಬರೀ ಡ್ಯಾನ್ಸ್ ಯಾವಾಗ ಬರ್ತದೆ? ಸುಮ್ಮನೆ ಡ್ಯಾನ್ಸ್ ಮಾಡಂದ್ರೆ ಮಾಡ್ತಾರ? ಡ್ಯಾನ್ಸ್ ಮಾಡೋಕ್ಕೇನು ಬೇಕು? ಹಿಂದ್ಗಡೆ ಮ್ಯೂಸಿಕ್ ಬೇಕಲ್ಲ. ಡ್ಯಾನ್ಸ್ ಮಾಡೋಕ್ಕೇನು ಬೇಕು? ಮ್ಯೂಸಿಕ್ ಬೇಕು. ನಾನು ಖುಷಿಯೊಳಗಿರಬೇಕು ಅಂತಂದರೆ ನನ್ನ ಮನಸ್ಸೊಳಗೊಂದು ಮ್ಯೂಸಿಕ್ ಬಾರಿಸ್ತಿರ್ಬೇಕು ಅಂತಾರೆ ಬಾಬಾ. ಆ ಮ್ಯೂಸಿಕ್ ಯಾವುದಂತ ಹೇಳಿದ್ರು ಬಾಬಾ? ವಾ ಮೇರಾ ಭಾಗ್ಯ, ವಾ ಮೇರಾ ಭಾಗ್ಯ ವಿಧಾತ, ವಾ ಅನ್ನೋ ಮ್ಯೂಸಿಕ್ಕು ಒಳಗಡೆ ಬಾರಿಸ್ತಾ ಇದ್ದರೆ ನಾವೇನಿರ್ತೀವೋ ಖುಷಿನಲ್ಲಿ ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಎಷ್ಟು ಚಂದ ಹೇಳ್ತಾರೆ ನೋಡಿ ಬಾಬಾ. इस सूक्ष्म मन की आवाज़ को सुनते रहो. नाचने के साथ जैसे साज चाहिए ना, तो यह अनादि मन का आवाज़ सुनते रहो और खुशी में नाचते रहो. ऐसे सदा बर्थ राइट के नशे में रहने वाले, ईश्वरीय मस्ती में सदा रहने वाले, मेहनत से मुक्त होने वाले, लक्ष्य और लक्षण समान करने वाले, सर्व उलझनों से निकालने वाले, ऐसे श्रेष्ठ तकदीर वाले पदमापदम भाग्यशाली बच्चों को याद, प्यार और नमस्ते. नमस्ते बाबा, नमस्ते. अच्छा, ओम शांति.